ಹಾಯ್ ಎಲ್ಲರೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿನ ರೆಸಿಪಿ ಒಂದು ತುಂಬಾ ಆರೋಗ್ಯಕರವಾಗಿರುವಂತಹ ಟೀ ರೆಸಿಪಿ ಮಾಡ್ತಾ ಇದ್ದೀನಿ. ಟೀ ಅಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ಕೋಬೋದು. ಈ ಟೀ ಮಾಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಹಾಗೆ ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು ಇರುತ್ತಲ್ಲ, ಈ ಟೀ ವಾರಕ್ಕೊಂದ್ಸಲಿ ಮಾಡ್ಕೊಂಡು ಕುಡೀರಿ, ನಿಮ್ಗೆ ಏನು ಸಮಸ್ಯೆನೂ ಇರಲ್ಲ. ಹಾಗೆ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಅರ್ಧ ಒಳಷ್ಟು ಕಾಯಿ ತಂದಿದ್ದೀನಿ, ನೋಡ್ತಾ ಇರ್ಬೋದು. ತೆಂಗಿನಕಾಯಿ ಹಸಿದಿದ್ದು ತುರಿದು ನೋಡಿ, ಅರ್ಧ ಒಳಷ್ಟಿದೆ. ಅರ್ಧ ಒಳಷ್ಟು ಹಾಕಿದ್ರೆ ನಿಮಗೆ ಆರಾಮಾಗಿ ಒಂದು 6 ಜನಕ್ಕೆ ಆಗುತ್ತೆ ಫ್ರೆಂಡ್ಸ್. ಇದು ಒಂದು 5-6 ಜನ ಕುಡಿಬೋದು, ಅಷ್ಟಾಗುತ್ತೆ. ನೋಡ್ತಾ ಇರ್ಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರೋ ಅಂಥದ್ದು ಇದು ಹಸಿಕಾಯಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಕಂಪ್ಲೀಟಾಗಿ. ನೀವು ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು ಕಾಯಿ ಪೂರ್ತಿ ಹಾಕೋಬೋದು ನೀವು. ನೋಡ್ತಾ ಇರ್ಬೋದು. ಹಾಕಿ ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇವಾಗ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಏಲಕ್ಕಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನೈಸಾಗಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿದೆ. ಒಂದೇ ಸಲ ನೀರು ಹಾಕೋಕೆ ಹೋಗ್ಬೇಡ್ರಿ, ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಥರ ನೈಸಾಗಿ ರುಬ್ಕೋಬೇಕು. ನಂತರ ನೀವು ಟೀ ಯಾವ ಪಾತ್ರೆಯಲ್ಲೇ ಮಾಡ್ಕೊಳ್ತೀರೋ ಆ ಪಾತ್ರೆ ತಗೊಂಡು ನೋಡ್ತಾ ಇರ್ಬೋದು, ಈ ಥರ ಜಾಲರೆ ಇಟ್ಟು ಈಗ ಸೋಸ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ. ಹಾಲು ಮಾತ್ರ ಬೇಕು ನಮಗೆ ಅಷ್ಟೇ, ಕಾಯಿ ಏನು ಬೇಕಾಗಿಲ್ಲ. ನೋಡ್ತಾ ಇರ್ಬೋದು. ಈಗ ಅದೇ ಜಾರೊಳಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಅಲ್ಲಾಡಿಸಿ ಹಾಕಿ ಇವಾಗ ಹಾಲೆಲ್ಲ ಹಿಂಡ್ಕೊಂಬಿಡಿ ಕಂಪ್ಲೀಟಾಗಿ. ನೋಡ್ತಾ ಇರ್ಬೋದು, ಈ ಥರ ನಾನು ಯಾವ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ನೋ ಆ ಥರ ಮಾಡ್ಕೊಳ್ಳಿ. ತೆಂಗಿನಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಟೀ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿತೀರಾ? ಟೀ ಆರೋಗ್ಯಕ್ಕೆ ಒಳ್ಳೇದಲ್ಲ, ನಾನು ಟೀ ಕುಡಿಯೋದಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಟೀ ಮಾಡಿದ್ರೆ ಎಲ್ಲರೂ ತುಂಬಾ ಕುಡಿತಾರೆ. ನನಗೂ ತುಂಬಾ ಇಷ್ಟ ಈ ಟೀ. ಮಾಮೂಲಿಯಾಗಿ ನಾನು ಟೀ ಕುಡಿಯೋದಿಲ್ಲ, ಈ ಥರ ಟೀ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ಕುಡಿತೀನಿ. ನೋಡ್ತಾ ಇರ್ಬೋದು. ಈಗ ಕಂಪ್ಲೀಟಾಗಿ ಹಾಲೆಲ್ಲ ಹಿಂಡ್ತಾ ಇದ್ದೀನಿ. ನಂತರ ಈ ಥರ ಸೋಸ್ಕೊಂಬಿಟ್ಟು ನೋಡಿ, ಈ ಥರ ಆಗಿದೆ, ಇಷ್ಟ ಬಂದಿದೆ. ಮತ್ತು ಇದಿರುತ್ತಲ್ಲ, ಇನ್ನೊಂದ್ಸಲಿ ಮಿಕ್ಸಿ ಜಾರ್ಗಳಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸಲಿ ನೈಸಾಗಿ ರುಬ್ಕೊಳ್ಳಿ, ಕಂಪ್ಲೀಟಾಗಿ ಹಾಲೆಲ್ಲ ಬರುತ್ತೆ. ಈ ಥರ 1-2 ಸಲ ಮಾಡಿದ್ರೆ ಹಾಲೆಲ್ಲ ಕಂಪ್ಲೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಈಗ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಇದು ಕೊಬ್ಬರಿ ಕಾಯಿ ಏನು ವೇಸ್ಟ್ ಆಗೋದಿಲ್ಲ. ಮತ್ತು ಇನ್ನೊಂದ್ಸಲಿ ಅದು ಇನ್ನು ಫ್ರೆಶ್ ಆಗಿರೋ ಕಾಯಿ ಸ್ವಲ್ಪ ಹಾಕ್ಬಿಟ್ಟು ನೀವು ಸಾಂಬಾರ್ಗೆ ಉಪಯೋಗಿಸ್ಕೋಬೋದು, ಅದೇನು ವೇಸ್ಟ್ ಆಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು, ಬಿಸಾಕಕ್ಕೆ ಹೋಗ್ಬಿಟ್ರಿ ಕಾಯಿನ. ಫ್ರಿಜ್ಜಲ್ಲಿಟ್ಟು ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿರೋ ಕಾಯಿ ಹಾಕ್ಬಿಟ್ಟು ಸಾಂಬಾರಿಗೆ ಉಪಯೋಗಿಸ್ಕೋಬೋದು. ನೋಡ್ತಾ ಇರ್ಬೋದು. ಈಗ ಅದು ಅಷ್ಟೇ ಸೋಸ್ಕೊಳ್ತಾ ಇದ್ದೀನಿ. ನೀವು ಈ ಥರ ಜಾಲರೆ ಇಟ್ಟು ಸೋಸೋದ್ರಿಂದ ಹಾಲು ಸ್ವಲ್ಪ ಗಟ್ಟಿ ಇರುತ್ತೆ. ನಿಮ್ಗೆ ಸ್ವಲ್ಪ ಹಾಲು ಗಟ್ಟಿ ಬೇಡ ಅನಿಸಿದ್ರೆ ಜಾಲರೆ ಇರುತ್ತಲ್ಲ, ಅದ್ರ ಮೇಲೆ ಬಟ್ಟೆ ಹಾಕ್ಬಿಟ್ಟು, ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ, ಪಂಚೆ ಬಟ್ಟೆ ತೆಳ್ಳಗಿರೋ ಅಂಥದ್ದು, ಇದು ಜಾಲರೆ ಮೇಲೆ ಇಟ್ಟು ಸೋಸ್ಕೋಬೋದು. ಆವಾಗ ಹಾಲು ತೆಳ್ಳಗೆ ನೀರು ಥರ ಇರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ ಹಾಲು. ನೀವು ಮಾಮೂಲಿ ಹಾಲು ಥರ ಇರಬೇಕು ನೀರಿಗೆ ಅಂತಂದರೆ ಬಟ್ಟೆ ಹಾಕಿಬಿಟ್ಟು ಸೋಸ್ಕೊಳ್ಳಿ ಅಷ್ಟೇ. ನೋಡ್ತಾ ಇರ್ಬೋದು. ಈಗ ಕಂಪ್ಲೀಟಾಗಿ ಸೋಸಿ ಇಷ್ಟ ಆಗಿದೆ ನೋಡಿ. ಆರಾಮಾಗಿ ಒಂದು 4-5 ಜನಕ್ಕೆ ಕುಡಿಬೋದು, ಅಷ್ಟಾಗುತ್ತೆ ಇದು. ನೋಡ್ತಾ ಇರ್ಬೋದು. ಈ ಥರ ಆಗಿದೆ. ಈಗ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗಲಿ. ನಂತರ ಮತ್ತೊಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಟೀ ಸೊಪ್ಪು 1 ಟೇಬಲ್ ಸ್ಪೂನಷ್ಟು 4-5 ಜನಕ್ಕೆ ಆಗಲ್ಲ, ನಾನು ಒಂದು 3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದ ಹಾಲು ಮಕ್ಕಳಿಗೆ ಹಾಲು ಹಾಗೆ ಕೊಡ್ಬೋದು, ಟೀ ಸೊಪ್ಪೇ ಹಾಕ್ಬೇಕನ್ನೋದೇನಿಲ್ಲ. ಮಕ್ಕಳಿಗೆ ಟೀ ಸೊಪ್ಪು ಒಳ್ಳೆಯದಲ್ಲ, ಹಾಲೇ ಹಾಗೆ ಕೊಡಿ. ಕಾಯಿ ಹಾಲು ಬಿಸಿ ಮಾಡಿರ್ತೀವಲ್ಲ, ಬೆಲ್ಲ ಹಾಕಿ ಹಾಗೆ ಕೊಡ್ಬೋದು. ಅದನ್ನು ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಇಡಿ ಟೀ ಸೊಪ್ಪನ್ನ. ನೋಡ್ತಾ ಇರ್ಬೋದು. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ, ಕಾಯಿ ಹಾಲು. ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿ ನೀಟಾಗಿ ಬೆಲ್ಲ ಕರಗ್ಲಿಕ್ಕೆ ಇಡಿ. ನೋಡ್ತಾ ಇರ್ಬೋದು. ಈ ಕಡೆ ಟೀ ಸೊಪ್ಪು ಚೆನ್ನಾಗಿ ಬೆಂದ್ಕೊಂಡಿದೆ, ಚೆನ್ನಾಗಿ ಬೆಂದ್ಕೋಬೇಕು ಟೀ ಸೊಪ್ಪು, ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ನಾವು ಕಾಯಿ ಹಾಲು ಒಳಕ್ಕೆ ಹಾಕ್ಕೋಬಾರ್ದು, ಟೀ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಕಾಯಿ ಹಾಲಲ್ಲಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ದರೂ ಹಾಕೋಬೋದು. ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ಬೆಲ್ಲನೇ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನೋಡ್ತಾ ಇರ್ಬೋದು. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ, ಈಗ ಬೆಲ್ಲನೂ ಕರಗಿದೆ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ
ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು ಈಗ ಇಷ್ಟಾಗಿದೆ. ಟೀ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಅದ್ರೊಳಗೆ ಹಾಕೊಳ್ತಾ ಇದ್ದೀನಿ ಟೀ ಸೊಪ್ಪನ್ನ. ಸೋಸ್ಬಿಟ್ಟು ಹಾಕೊಳ್ಳಿ, ಹಾಗೆ ಹಾಕೋಕ್ ಹೋಗ್ಬೇಡ್ರಿ, ಮತ್ತೆ ಸೋಸೋದಿಲ್ಲ. ಹಾಗಾಗಿ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸ ಇದ್ದರೆ ನೀವು ಕರಗಿಸಿ ಸೋಸಿ ಹಾಕೋಬೋದು. ನಾನೇನಿಲ್ಲ, ಚೆನ್ನಾಗಿದೆ ಬೆಲ್ಲ, ಹಾಗಾಗಿ ನಾನು ಹಾಗೆ ಹಾಕೊಂಡಿದ್ದೀನಿ. ನಿಮಗೆ ಬೆಲ್ಲದ ಕಡ್ಡಿ ಕಸ ಇದ್ದರೆ ಟೀ ಸೊಪ್ಪಕ್ಕೆ ಹಾಕ್ಕೊಂಡು ಬೆಲ್ಲನ ಕರಗಿಸಿ ಸೋಸ್ಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ. ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಟೀ ಸೊಪ್ಪನ್ನ ಹಾಕ್ಕೊಂಡು, ಟೀ ಸೊಪ್ಪೇ ಹಾಕ್ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ನಿಮಗೆ ಕಾಫಿ ಇಷ್ಟ ಆದರೆ ಕಾಫಿ ಪುಡಿ ಹಾಕ್ಕೋಬೋದು. ಇಲ್ಲಾಂತಂದರೆ ಹಾಲೇ ಇಷ್ಟ ಅಂದರೆ ಹಾಲು ಹಾಗೆ ಕುಡಿಬೋದು, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ಹಾಲು ಹಾಗೆ ಕೊಡಿ, ಟೀ ಸೊಪ್ಪು ಹಾಕಿ ಕೊಡಬೇಡಿ, ಹಾಲು ಹಾಗೆ ಕೊಡಿ. ತುಂಬಾ ಒಳ್ಳೇದು ಮಕ್ಕಳಿಗೆ ಹಾಲು ಕೊಟ್ಟರೆ. ನೋಡ್ತಾ ಇರ್ಬೋದು ಈ ಥರ ಒಂದು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಜಾಸ್ತಿ ಬೇಯಿಸೋಕೆ ಅವಶ್ಯಕತೆ ಇಲ್ಲ, ಆಗಲೇ ಟೀ ಸೊಪ್ಪೆಲ್ಲ ಬೆಂದಿರುತ್ತೆ, ಹಾಲು ಚೆನ್ನಾಗಿ ಬೆಂದಿರುತ್ತೆ. ಇಷ್ಟ ಆದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು ಈಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆ ಥರ ಟೀ ಆ ಥರ ಇರುತ್ತೋ ಮಾಮೂಲಿ ಟೀ ಅದೇ ಥರ ಇರುತ್ತೆ ಕಲರು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನೋಡ್ತಾ ಇರ್ಬೋದು ಈಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೀನ. ನೀವು ಒಂದ್ಸಲಿ ಮಾಡ್ಕೊಂಡು ಕುಡೀರಿ, ಮತ್ತೆ ಇದೇ ಥರ ಮಾಡಬೇಕು ಅನಿಸುತ್ತೆ, ಆ ಥರ ಇರುತ್ತೆ. ಜಾಸ್ತಿ ಏನೋ ರಿಸ್ಕು ಅನಿಸಲ್ಲ. ಏನು ಕಾಯಿ ಮಿಕ್ಸಿಗೆ ಹಾಕೋದು, ಹಾಲು ತೆಕ್ಕೊಂಡು ಮಾಡೋದಷ್ಟೇ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಇದೆ ಅಂತ. ಒಂದ್ಸಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ, ಫಿದಾಗಿ ಹೋಗ್ತೀರಾ. ಕೆಲವ್ರಿಗೆ ಗೊತ್ತಿರುತ್ತೆ ಟೀ ಕಾಯಲ್ಲೆಲ್ಲಿ ಟೀ ಮಾಡ್ತಾರೆ ಅಂತ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಈ ವಿಡಿಯೋ ಮಾಡಿದ್ದು. ನಿಮಗೆ ಫಸ್ಟ್ ಟೈಮ್ ನಿಮಗೆ ಗೊತ್ತಾಗಿದೆ ಕಾಯಲಲ್ಲಿ ಟೀ ಮಾಡೋದು ಅಂತಂದರೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ನಾನು ತಿಳ್ಕೊತೀನಿ. ನೋಡ್ತಾ ಇರ್ಬೋದು ತುಂಬಾ ಅದ್ಭುತವಾಗಿರುವಂತಹ ಟೀ ರೆಡಿ ಆಯಿತು. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.